ಕೇಳು 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 ಜಾಣ ಜಾಣ ಸುದ್ದಿಯ ಕೇಳು 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 ಜಾಣ. ಇಂದು ಹಂದು ಮುಂದು ಹಿಂದು ಹರಿವು ತಿಳಿವು ಚುಟುಕು ಬೆರಗು ನಿತ್ಯ ನುಡಿಯುವತ್ತು ತರಲು ನಿತ್ಯ ನುಡಿಯುವತ್ತು ತರಲು ಕೇಳಿ ಜಾಣರ ಜಾಣ ಸುದ್ದಿಯ ಕೇಳು 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 ಜಾಣ ಜಾಣ ಸುದ್ದಿಯ ಕೇಳು 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 ಜಾಣ. ಸಂಪುಟ 4 ಸಂಚಿಕೆ 108 ಡಿಸೆಂಬರ್ 28, 2020. ವೈದ್ಯಕೀಯದಲ್ಲಿ ಆಕಸ್ಮಿಕಗಳು. ಪ್ರತ್ಯಕ್ಷದ ಸೋಲು, ಪರೋಕ್ಷದ ಗೆಲುವು, ಭಾಗ 2. ತಂಬಾಕು ಆರೋಗ್ಯಕ್ಕೆ ಹಾನಿಕರ ಎನ್ನುವ ಬಗ್ಗೆ ಮೊದಲ ಗಟ್ಟಿ ಪುರಾವೆ ದೊರಕಿದ್ದು 1967 ಮತ್ತು 69ರಲ್ಲಿ. ಅಮೆರಿಕದ ಸರ್ಜನ್ ಜನರಲ್ ಅವರ ಸಮಿತಿ ತನ್ನ ವಿಸ್ತೃತ ವರದಿಯನ್ನು ಪ್ರಕಟಿಸಿದಾಗ ಅದು ತಂಬಾಕು ಸೇವನೆ ಕೇವಲ ಕ್ಯಾನ್ಸರ್ ಮಾತ್ರವಲ್ಲದೆ ಉಸಿರಾಟದ ಸಮಸ್ಯೆ, ಹೃದಯ ಸಮಸ್ಯೆ, ರಕ್ತನಾಳಗಳ ಕಾಯಿಲೆಗಳಿಗೆ ಕೂಡ ಕಾರಣವಾಗುತ್ತದೆ ಎಂದು ಘೋಷಿಸಿತ್ತಷ್ಟೇ. ನಂತರದ 2 ದಶಕಗಳಲ್ಲಿ ನಡೆದ ಅಧ್ಯಯನಗಳಿಂದ ಇವಷ್ಟೇ ಅಲ್ಲದೆ ಇನ್ನೂ 10 ಹಲವಾರು ಕಾಯಿಲೆಗಳಿಗೆ ತಂಬಾಕು ಪ್ರತ್ಯಕ್ಷ ಮತ್ತು ಪರೋಕ್ಷ ಕಾರಣವಾಗಿದೆ ಎಂದು ಅರಿವಾಯಿತು. ಇತರ ದೇಶಗಳೂ ಈ ಬಗ್ಗೆ ಎಚ್ಚೆತ್ತುಕೊಂಡವು. ಆದರೆ ತಂಬಾಕಿನ ಪ್ರಭಾವ ಮಾತ್ರ ಕುಗ್ಗಲಿಲ್ಲ. ಉದ್ಯಮಗಳು ಬಲಾಢ್ಯವಾದಷ್ಟು, ಹಣದ ಪ್ರಭಾವ ಅಧಿಕವಾದಷ್ಟು, ರಾಜಕೀಯದಲ್ಲಿ ಉದ್ಯಮದ ಪಾಲುದಾರಿಕೆ ಹೆಚ್ಚಾದಷ್ಟು ಈ ಬೃಹತ್ ಉದ್ಯಮಗಳ ಪ್ರಭಾವವನ್ನು ಎದುರಿಸುವುದು ಕಷ್ಟ. ತಂಬಾಕಿನ ವಿಷಯದಲ್ಲಿ ಆದದ್ದೂ ಅದೇ. ಒಂದೆಡೆ ವಿಜ್ಞಾನಿಗಳು ಮತ್ತು ಸಂಶೋಧಕರು ತಂಬಾಕು ಮತ್ತು ಕ್ಯಾನ್ಸರ್ನ ಸಂಬಂಧಗಳನ್ನು ಎತ್ತಿ ತೋರುತ್ತಿದ್ದರೆ, ಮತ್ತೊಂದೆಡೆ ಅಪಾರ ಹಣದ ಹರಿವು ಇರುವ ತಂಬಾಕು ಉದ್ಯಮ ಈ ಸಂಬಂಧವನ್ನು ನಿರಾಕರಿಸುವ ಪ್ರಯತ್ನಗಳನ್ನು ಮಾಡುತ್ತಲೇ ಇತ್ತು. 1953ರಲ್ಲಿ ಅಮೆರಿಕ ತಂಬಾಕು ಉದ್ಯಮದ 6 ಖ್ಯಾತನಾಮರು ಒಂದೆಡೆ ಸೇರಿ ಕೆಲವು ನಿರ್ಧಾರಗಳನ್ನು ಕೈಗೊಂಡರು. ತಂಬಾಕು ಜಾಹೀರಾತುಗಳನ್ನು ಹೆಚ್ಚಿಸುವುದು, ಸಿಗರೇಟು ಜಾಹೀರಾತುಗಳಲ್ಲಿ ಜನಪ್ರಿಯ ವ್ಯಕ್ತಿಗಳನ್ನು ಬಳಸಿಕೊಳ್ಳುವುದು, ಸಿನಿಮಾ ನಾಟಕಗಳಲ್ಲಿ ಪ್ರಮುಖ ಪಾತ್ರಧಾರಿಗಳು ಸದಾ ಸಿಗರೇಟನ್ನು ಸೇದುವ ದೃಶ್ಯಗಳು ಇರುವುದು, ವಿಜ್ಞಾನದ ಬಗ್ಗೆ ಬರೆಯುವ ಪತ್ರಕರ್ತರಿಂದ ತಂಬಾಕಿನ ಬಗ್ಗೆ ತಮಗೆ ಬೇಕಾದ ರೀತಿಯಲ್ಲಿ ಲೇಖನ ಬರೆಸುವುದು, ತಂಬಾಕಿನ ಕುರಿತಾಗಿ ವೈಜ್ಞಾನಿಕವಾಗಿ ಸಿದ್ಧವಾದ ಸತ್ಯಗಳ ಬಗ್ಗೆ ಮಾಧ್ಯಮಗಳಲ್ಲಿ ಬರೆಯುವಾಗ ವಿವಾದಾತ್ಮಕ, ಇನ್ನೂ ಹೆಚ್ಚಿನ ಸಂಶೋಧನೆ ಅಗತ್ಯ ಎಂಬ ಪದಗಳ ಬಳಕೆ ಮಾಡುವುದು. ತಂಬಾಕಿನ ಕಂಪನಿಗಳು ಈ ದಿಶೆಯಲ್ಲಿ ಕಟ್ಟುನಿಟ್ಟಿನ ಅಧ್ಯಯನಗಳನ್ನು ನಡೆಸಲಿವೆ ಎಂದು ಜನರಿಗೆ ಭರವಸೆ ಕೊಡುವುದು ಮುಂತಾದುವು ಅವರ ಕಾರ್ಯತಂತ್ರ. ಜನರ ಕಣ್ಣಿನಲ್ಲಿ ಖ್ಯಾತರು ಎನಿಸಿಕೊಂಡಿದ್ದ ಸಿನಿಮಾ ನಟರ, ಲೇಖಕರ ಮಸಾಲೆಯುಕ್ತ ರಂಗುರಂಗಿನ ಮಾತುಗಳ ಮುಂದೆ ಸಂಶೋಧಕರು ಒಣಗಿದ ಭಾಷೆಯಲ್ಲಿ ಹೇಳುತ್ತಿದ್ದ ಸತ್ಯ ಮುರುಟಿಹೋಯಿತು. 1982ರವರೆಗೆ ಸಿಗರೇಟುಗಳ ಉತ್ಪಾದನೆಯ ಸಂಖ್ಯೆ ಒಂದೇ ಸಮನೆ ಬೆಳೆಯುತ್ತಲೇ ಇತ್ತು. 1981ರಲ್ಲಿ ಜಪಾನಿನ ಡಾಕ್ಟರ್ ತಕೇಶಿ ಹಿರಯಾಮ ಪರೋಕ್ಷ ಸಿಗರೇಟು ಸೇವನೆಯ ಬಗ್ಗೆ ಬ್ರಿಟಿಷ್ ವೈದ್ಯಕೀಯ ಪತ್ರಿಕೆಯಲ್ಲಿ ಬೆಳಕು ಚೆಲ್ಲಿದರು. ಕೇವಲ 3 ಪುಟದ ಅವರ ಸಣ್ಣ ವರದಿಯಲ್ಲಿ ಜೀವನದಲ್ಲಿ ಎಂದೂ ಸಿಗರೇಟು ಮುಟ್ಟದ ಕೆಲವು ಸ್ತ್ರೀಯರಲ್ಲಿ ತಂಬಾಕಿನ ದುಷ್ಪರಿಣಾಮಗಳಿಂದ ಬರುವ ಕಾಯಿಲೆಗಳ ಪ್ರಸ್ತಾಪವಿತ್ತು. ಅಂತಹ ಕಾಯಿಲೆಗಳು ಆ ಸ್ತ್ರೀಯರಿಗೆ ಬಂದದ್ದು ಮನೆಯಲ್ಲಿ ಇರುವ ಉಳಿದ ಮಂದಿ ಸೇದುವ ಸಿಗರೇಟಿನ ಹೊಗೆಯನ್ನು ಉಸಿರಾಡಿದ್ದರಿಂದ. ಅಂದರೆ ಸ್ವತಂತ್ರವಾಗಿ ಎಂದೂ ಸಿಗರೇಟು ಸೇದದ ಜನ ಕೂಡ ಪರೋಕ್ಷವಾಗಿ ಸಿಗರೇಟು ಹೊಗೆಯ ಪರಿಣಾಮಗಳಿಗೆ ಗುರಿಯಾಗಬಹುದು ಎಂದು ತಿಳಿಯಿತು. ಇದೇ ರೀತಿಯ ಅಧ್ಯಯನವನ್ನು ಗ್ರೀಕ್ ವೈದ್ಯ ಡಾಕ್ಟರ್ ಟ್ರಿಕೋಪೋಲಿಸ್ ಮತ್ತು ಅಮೆರಿಕನ್ ವೈದ್ಯ ಡಾಕ್ಟರ್ ಗಾರ್ಫಿನ್ಕೆಲ್ ಕೂಡ ಮಾಡಿ
ಅದೇ ವರ್ಷ ಪ್ರಕಟಿಸಿದರು. ಇಂತಹ ಸುದ್ದಿಗಳು ಪಡೆಯಬಹುದಾದ ಪ್ರಚಾರವನ್ನು ಕೂಡಲೇ ತಂಬಾಕು ಉದ್ಯಮಿಗಳು ಈ ಬಾರಿ ನೇಥನ್ ಮ್ಯಾಂಟಲ್ ಎಂಬ ಹೆಸರಾಂತ ಸಂಖ್ಯಾತಜ್ಞರನ್ನು ನೇಮಿಸಿ ಸಿಗರೇಟಿನ ಪರೋಕ್ಷ ಸೇದುವಿಕೆಯ ಪರಿಣಾಮವನ್ನು ಅಲ್ಲಗಳೆದರು. ಜೊತೆಗೆ ಡಾಕ್ಟರ್ ಹಿರಯಾಮಾ ಅವರ ಮೇಲೆ ವೈಯಕ್ತಿಕ ಮಟ್ಟದಲ್ಲಿ ಮಾತಿನ ದಾಳಿ ನಡೆಯಿತು. ಆದರೆ ಈ ದಾಳಿಯನ್ನು ಸವಾಲಿನಂತೆ ಸ್ವೀಕರಿಸಿದ ಬ್ರಿಟಿಷ್ ವೈದ್ಯಕೀಯ ಪತ್ರಿಕೆ ನೇಥನ್ ಮ್ಯಾಂಟಲ್ ಅವರ ಮಾತುಗಳನ್ನು ತನ್ನ ಪತ್ರಿಕೆಯಲ್ಲಿ ಪ್ರಕಟಿಸಿ ಇತರ ಸಂಶೋಧಕರಿಂದ ಅದರ ಮೇಲೆ ಅಭಿಪ್ರಾಯಗಳನ್ನು ಕೋರಿತು. ಇತಿಹಾಸದಲ್ಲಿ ಮೊದಲ ಬಾರಿಗೆ ಒಂದು ವೈದ್ಯಕೀಯ ಪತ್ರಿಕೆ ತನ್ನಲ್ಲಿ ಲೇಖನ ಪ್ರಕಟಿಸಿದ್ದ ಸಂಶೋಧಕನಿಗೆ ಆಸರೆಯಾಗಿ ನಿಂತಿತು. ನೇಥನ್ ಮ್ಯಾಂಟಲ್ ಅವರ ವಾದದ ದೌರ್ಬಲ್ಯ ಅನಾವರಣಗೊಂಡಿತು. ಈ ವಿವಾದ ಹೆಚ್ಚಿನ ಬಲ ಪಡೆಯುತ್ತಿದ್ದಂತೆ ಸತ್ಯದ ನಿಷ್ಕರ್ಷೆಗೆ ನಡೆದ 13 ಸಂಶೋಧನೆಗಳನ್ನು ಒಂದುಗೂಡಿಸಿ 1986ರಲ್ಲಿ ಅಮೆರಿಕದ ಸರ್ಜನ್ ಜನರಲ್ ಕಚೇರಿ ಪರೀಕ್ಷಿಸಿತು. ಅದರಲ್ಲಿ ಸಿಗರೇಟಿನ ಪರೋಕ್ಷ ಸೇದುವಿಕೆಯ ಪರಿಣಾಮಗಳು ಸ್ಪಷ್ಟವಾಗಿ ಗೋಚರವಾದವು. ಒಂದು ಮಹತ್ವದ ಪ್ರಕಟಣೆಯಲ್ಲಿ ಅಮೆರಿಕದ ಆರೋಗ್ಯ ಇಲಾಖೆ ಸಿಗರೇಟಿನ ಪರೋಕ್ಷ ಸೇದುವಿಕೆಯಿಂದ ಕೂಡ ಕ್ಯಾನ್ಸರ್ ಇತ್ಯಾದಿ ರೋಗಗಳು ಬರುತ್ತವೆ ಎಂದು ಘೋಷಿಸಿತು. ಅಲ್ಲಿಯವರೆಗೆ ಸಾಧಿಸಲು ಸಾಧ್ಯವಿಲ್ಲದ ಪರಿಣಾಮಗಳನ್ನು ಈ ಪ್ರಕಟಣೆ ಸಾಧಿಸಿತು. ಸಿಗರೇಟಿನ ಪರೋಕ್ಷ ಸೇದುವಿಕೆಯ ಪರಿಣಾಮದ ವ್ಯಾಪಕತೆಯನ್ನು ಪ್ರಾಯಶಃ ತಂಬಾಕು ಉದ್ಯಮ ಊಹಿಸಿರಲಿಲ್ಲ. ತಂಬಾಕು ಸೇವನೆಯಿಂದ ಜೀವ ತೆಗೆಯುವ ಕ್ಯಾನ್ಸರ್ ಬರುತ್ತದೆ ಎಂದು ದಶಕಗಳಿಂದ ಸಾಬೀತುಗೊಳಿಸಿದ್ದ ಸತ್ಯವನ್ನೇ ಸುಲಭವಾಗಿ ಮೆಟ್ಟಿ ನಿಂತು ಗೆದ್ದಿದ್ದ ತಂಬಾಕು ಉದ್ಯಮ ಪರೋಕ್ಷ ಸೇವನೆಯನ್ನು ಒಂದು ದೊಡ್ಡ ಸವಾಲು ಎಂದು ಪರಿಗಣಿಸಿರಲಿಲ್ಲ. ಮಾಮೂಲಿನಂತೆ ಸಿನೆಮಾ ತಾರೆಗಳಿಗೆ ಹಣ ಕೊಟ್ಟು ಸುಳ್ಳು ಹೇಳಿಸುವುದು, ಪತ್ರಕರ್ತರಿಂದ ತಪ್ಪು ಲೇಖನ ಬರೆಸುವುದು ಇಂತಹ ದಾರಿಗಳನ್ನು ಅವಲಂಬಿಸಿದರು. ಆದರೆ ಈ ಬಾರಿ ಅವರು ಊಹಿಸಿಲ್ಲದ ದಿಕ್ಕುಗಳಿಂದ ಆಘಾತವಾಯಿತು. ಮನೆಯೊಳಗೆ ಸಿಗರೇಟು ಸೇದಿದರೆ ಮಕ್ಕಳಿಗೆ ಕ್ಯಾನ್ಸರ್ ಬರಬಹುದು ಎಂಬ ಕಾರಣಕ್ಕೆ ಬಹಳ ಮಂದಿ ತಮ್ಮ ದಿನವಹಿ ಸಿಗರೇಟಿನ ಪ್ರಮಾಣವನ್ನು ತಗ್ಗಿಸಿದರು. ಸಾರ್ವಜನಿಕ ಸ್ಥಳಗಳಲ್ಲಿ ಸಿಗರೇಟು ಸೇವನೆಗೆ ಆಕ್ಷೇಪ ವ್ಯಕ್ತವಾಯಿತು. ಅಂತಹ ಜನರ ಅಹವಾಲನ್ನು ಗಂಭೀರವಾಗಿ ಪರಿಗಣಿಸಿದ ಸರ್ಕಾರಗಳು ಹಲವಾರು ಸಾರ್ವಜನಿಕ ಸ್ಥಳಗಳಲ್ಲಿ ಸಿಗರೇಟು ಸೇವನೆಯನ್ನು ನಿಷೇಧಿಸಿದವು. ಈ ಮುನ್ನ ಸಿಗರೇಟು ಸೇದುವವರನ್ನು ಸ್ವಲ್ಪ ತಾತ್ಸಾರದಿಂದ ನೋಡುತ್ತಿದ್ದ ಜನರು ಈಗ ಅವರನ್ನು ಇತರರಿಗೆ ರೋಗ ಉಂಟು ಮಾಡುವ ಸಮಾಜಘಾತಕರೆಂದು ಪರಿಗಣಿಸುತ್ತಿದ್ದರು. ಜೊತೆಗೆ ಶಾಲೆ ಕಾಲೇಜುಗಳ ಸುತ್ತಮುತ್ತಲೂ ಸಿಗರೇಟು ಮಾರಾಟದ ಮೇಲೆ ಕಡಿವಾಣ ಹಾಕಲಾಯಿತು. ಒಟ್ಟಾರೆ ಅದುವರೆಗೆ ಆಗಿದ್ದ ಯಾವುದೇ ಕಾನೂನಾಗಲಿ ಅಧ್ಯಯನವಾಗಲಿ ಮಾಡದಿದ್ದ ಪರಿಣಾಮವನ್ನು ಸಿಗರೇಟಿನ ಪರೋಕ್ಷ ಸೇದುವಿಕೆ ಸಾಧಿಸಿತ್ತು. ತಂಬಾಕು ಉದ್ಯಮ ತನ್ನ ಸೋಲನ್ನು ಸುಲಭವಾಗಿ ಒಪ್ಪಿಕೊಳ್ಳಲು ಸಿದ್ಧವಿರಲಿಲ್ಲ. ಮೊದಲು ತನ್ನ ಉದ್ಯಮಕ್ಕೆ ಇವುಗಳಿಂದ ಯಾವುದೇ ನಷ್ಟ ಉಂಟಾಗಲಿಲ್ಲ ಎಂದು ಸಾಧಿಸಿತು. ಸಿಗರೇಟು ಸೇದುವವರ ಹಕ್ಕುಗಳನ್ನು ಸಂರಕ್ಷಿಸುವ ಗುಂಪು ಆರಂಭವಾಯಿತು. ತಂಬಾಕು ವಿರುದ್ಧ ಬಂದಿರುವ ಅಧ್ಯಯನಗಳೆಲ್ಲ ತಂಬಾಕು ಉದ್ಯಮದ ವಿರೋಧಿಗಳು ಪ್ರಾಯೋಜಿಸಿರುವ ದೋಷಪೂರಿತ ವರದಿಗಳು ಎಂದೇ ವಾದ ಮಾಡಿತು. ತಂಬಾಕು ಉದ್ಯಮವನ್ನು ಪ್ರತಿನಿಧಿಸುತ್ತಿದ್ದ ಅಮೆರಿಕದ ವಕೀಲ ಸ್ಟೀವನ್ ಮಿಲಾಯ್ ಇಂತಹ ಅಧ್ಯಯನಗಳನ್ನು ಜಂಕ್ ಸೈನ್ಸ್ ಎಂದು ಹೀಗೆಳೆದರು. ಕೆಲವು ವಿಜ್ಞಾನ ಅಕಾಡೆಮಿಗಳಿಗೆ ಹಣ ಸಹಾಯ ನೀಡಿ ಅವರಿಂದ ಕೆಲವು ವಿಜ್ಞಾನ ಪತ್ರಿಕೆಗಳನ್ನು ಆರಂಭಿಸಿ ಅದರಲ್ಲಿ ತಮಗೇ ಬೇಕಾದಂತೆಲ್ಲ ತಂಬಾಕು ಯಾವುದೇ ರೀತಿಯಲ್ಲೂ ಆರೋಗ್ಯಕ್ಕೆ ಹಾನಿ ಮಾಡುವುದಿಲ್ಲ ಎಂಬಂತಹ ಸುಳ್ಳು ಅಧ್ಯಯನಗಳನ್ನು ಪ್ರಕಟಿಸಿದರು. ತಂಬಾಕಿನ ವಿರುದ್ಧ ಹೋರಾಡುವವರ ಮೇಲೆ ಸುಳ್ಳು ಕಟ್ಲೆಗಳನ್ನು ಹಾಕಿ ಅವರನ್ನು ಗೋಳಾಡಿಸಿದರು. ಆದರೆ ಯಾವ ಕೆಲಸವನ್ನು ನೂರಾರು ವಿಸ್ತೃತ ಅಧ್ಯಯನಗಳು ಮಾಡಲು ವಿಫಲವಾದವೋ ಅದನ್ನು ಡಾಕ್ಟರ್ ಹಿರಯಾಮಾ ಅವರ 3 ಪುಟದ ಸಣ್ಣ ಲೇಖನ ಮಾಡಿ ತೋರಿಸಿತು. ತಂಬಾಕಿನ ಹಾವಳಿ ಇಂದಿಗೂ ಇಲ್ಲದೇ ಏನಿಲ್ಲ.
ಆದರೆ 2 ದಶಕಗಳ ಹಿಂದೆ ಇದ್ದ ಪರಿಸ್ಥಿತಿ ಅದೃಷ್ಟವಶಾತ್ ಇಂದು ಇಲ್ಲ. ಇಂದು ಕಣ್ಣಿಗೆ ರಾಚುವ ತಂಬಾಕಿನ ಜಾಹೀರಾತುಗಳು ಇಲ್ಲ. ಇಂತಹ ಸಿಗರೇಟು ಸೇದಿರಿ ಎಂದು ಸಲಹೆ ನೀಡುವ ಸಿನಿಮಾ ನಟರಿಗೆ ಅವಕಾಶವಿಲ್ಲ. ತಂಬಾಕು ಉದ್ಯಮ ಪ್ರಾಯೋಜಿಸುವ ಕಾರ್ಯಕ್ರಮಗಳಿಗೆ ಸ್ಥಾನವಿಲ್ಲ. ಆದರೂ ಹಲವಾರು ಮಾರುವೇಷಗಳಲ್ಲಿ ತಂಬಾಕು ಪ್ರಾಯೋಜನೆ ಚಾಲ್ತಿಯಲ್ಲಿದೆ. ಎಷ್ಟೇ ತೆರಿಗೆ ಜಡಿದರೂ ಸಿಗರೇಟು ಸೇದುವವರೂ ಇದ್ದಾರೆ. ಒಂದು ವೇಳೆ ಸಿಗರೇಟಿನ ಪರೋಕ್ಷ ಸೇದುವಿಕೆ ಅಧ್ಯಯನ ತನ್ನ ಗುರಿಯನ್ನು ಮುಟ್ಟದಿದ್ದರೆ ಪ್ರಪಂಚ ಇಂದು ಇನ್ನಷ್ಟು ಕೆಟ್ಟದಾಗಿರುತ್ತಿತ್ತು ಎನ್ನುವುದರಲ್ಲಿ ಸಂದೇಹವೇ ಇಲ್ಲ. ಅಷ್ಟರ ಮಟ್ಟಿಗೆ ಡಾಕ್ಟರ್ ಹಿರಯಾಮ ಅವರ ಪುಟ್ಟ ಅಧ್ಯಯನ ಜಗತ್ತಿನ ಒಳಿತಿನಲ್ಲಿ ಒಂದು ಆಕಸ್ಮಿಕ ದೊಡ್ಡ ವಿಜಯ ಸಾಧಿಸಿದೆ ಎಂದು ಹೇಳಬಹುದು. ಇದು ಇಂದಿನ ವೈದ್ಯಕೀಯದಲ್ಲಿ ಆಕಸ್ಮಿಕಗಳು. ರಚನೆ ಕಿರಣ್ ಸೂರ್ಯ, ಜಾಣಧ್ವನಿ ಅಶ್ವಿನಿ. ಜಾಣ ಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ವಾಟ್ಸಪ್ ಮಾಡಿ, ಇಲ್ಲವೇ ಕರೆ ಮಾಡಿ.